ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಹುಣಸೆ ಸಾರು ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಈ ಹುಣಸೆ ಹಣ್ಣಿನ ಸಾರು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಸಹ ಇದು ಒಳ್ಳೆಯದು. ಯಾವಾಗಲೂ ಈ ಮಳೆಗಾಲದಲ್ಲಿ ತುಂಬ ಮಳೆ ಬಂದಾಗ ನಮಗೆ ತರಕಾರಿಗಳೆಲ್ಲ ಸಿಗೋದಿಲ್ಲ, ತುಂಬ ದುಬಾರಿ ಆಗತ್ತೆ. ನಾವು ಹಣ ಕೊಟ್ಟರೂ ಸಹ ಸಿಗೋದಿಲ್ಲ. ಟೊಮೆಟೊ ಇದೆಲ್ಲ ತುಂಬ ದುಬಾರಿ ಆಗತ್ತೆ. ಅಂಥ ಸಮಯದಲ್ಲಿ ಈ ಒಂದು ಸಾರನ್ನು ಟ್ರೈ ಮಾಡ್ಬೋದು. ಮತ್ತು ಯಾವಾಗಾದರೂ ನಮಗೆ ಹೆವಿ ಮಸಾಲೆ ಎಲ್ಲ ತಿಂದು ಹೊಟ್ಟೆ ಭಾರ ಅಂತ ಅನ್ನಿಸ್ದಾಗ ಈ ಥರದ್ದು ಮಾಡಿಕೊಂಡು ಬಿಸಿ ಅನ್ನದ ಜೊತೆ ತಿಂದರೆ ತುಂಬ ಹಗುರವಾಗಿರುತ್ತೆ, ಬೇಗ ಜೀರ್ಣ ಆಗುತ್ತೆ. ಇದನ್ನು ಮಾಡೋಕ್ಕೆ ಬೇಕಾಗಿರೋಂತಹ ಪದಾರ್ಥಗಳು: ಹುಣಸೆಹಣ್ಣು ಒಂದು ನಿಂಬೆಹಣ್ಣಿನ ಗಾತ್ರದ್ದು, ತೊಗರಿಬೇಳೆ ಒಂದು 2 ಟೇಬಲ್ ಸ್ಪೂನಷ್ಟು, ಗುಂಟೂರು ಮೆಣಸಿನ್ಕಾಯಿ ಒಂದು 4 ಖಾರಕ್ಕೆ, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4, ಕಾಳುಮೆಣಸು 1 ಟೀ ಸ್ಪೂನು, ಜೀರಿಗೆ 2 ಟೀ ಸ್ಪೂನು, ಸಾಸಿವೆ ಒಂದು ಅರ್ಧ ಟೀ ಸ್ಪೂನು, 1-2 ಒಣಮೆಣಸಿನ್ಕಾಯಿ ಒಗ್ಗರಣೆಗೆ, ತುಪ್ಪ ಒಂದು 2 ಟೀ ಸ್ಪೂನು, ಕರಿಬೇವು ಒಂದು 3 ಎಸಳು, ಇಂಗು ಒಂದು 1/4 ಟೀ ಸ್ಪೂನು, ಅರಿಶಿಣ ಪುಡಿ ಒಂದು 1/4 ಟೀ ಸ್ಪೂನು, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಬೆಲ್ಲ 1 ಟೇಬಲ್ ಸ್ಪೂನು. ಇವಿಷ್ಟು ಸಾಮಗ್ರಿಗಳು. ಮೊದಲು ಈ ಹುಣಸೆಹಣ್ಣನ್ನು ಸಾಧಾರಣ ಅರ್ಧ ಕಪ್ ನೀರು ಹಾಕಿ 1 ಗಂಟೆ ನೆನೆಸ್ಕೊಂಬಿಡೋಣ. ಇವಾಗ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ನಾವು ಇಟ್ಕೊಂಡಿದ್ದು ತೊಗರಿಬೇಳೆನ ಇದರಲ್ಲಿ ಹಾಕಿ ಹುರ್ಕೊಳ್ಳೋಣ ಮಧ್ಯಮ ಊರಿನಲ್ಲಿ. ಈ ತೊಗರಿಬೇಳೆ ಆಗೋದು ನಿಧಾನ ಆಗುತ್ತೆ, ಅದಕ್ಕೆ ಫಸ್ಟ್ ಇದನ್ನು ಹುರ್ಕೊಳ್ಬೇಕು. ಒಂದು ಅರ್ಧ ಆದಾಗ ಕಾಳುಮೆಣಸು ಹಾಕ್ಕೊಳ್ಳೋಣ, ಅದನ್ನು ಅದ್ರ ಜೊತೆಯಲ್ಲಿ ಹುರ್ಕೊಳ್ಳೋಣ. ನೋಡಿ, ಇವಾಗೆಲ್ಲ ಕಾಳುಮೆಣಸು ಸಿಡಿತಾ ಇದೆ. ಇವಾಗ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಒಣಮೆಣಸಿನ್ಕಾಯಿನ ಸಹ ಹಾಕ್ಕೊಳ್ಳೋಣ, ಎಲ್ಲ ಕೈ ಆಡ್ಕೊಳ್ಳೋಣ. 1 ಟೀ ಸ್ಪೂನ್ ಜೀರಿಗೆ ಇಲ್ಲಿ ಹಾಕ್ಕೊಂಡಿದ್ದೀವಿ, 1 ಟೀ ಸ್ಪೂನು ಒಗ್ಗರಣೆಗೆ ಹಾಕ್ಕೊಳ್ತೀವಿ. ಕರಿಬೇವು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ, ಅದನ್ನು ಸಹ ಎಲ್ಲ ಕೈ ಆಡ್ಕೊಳ್ಳೋಣ. ಈ ಬೇಳೆ ಎಲ್ಲ ಕಂದು ಬಣ್ಣ ಚೆನ್ನಾಗಿ ಬರಬೇಕು, ಅಲ್ಲಿವರೆಗೂ ಹುರ್ಕೊಳ್ಬೇಕು ಈ ಥರ. ಇವಾಗ ಒಂದು ಸ್ವಲ್ಪ ಅರಿಶಿಣ ಪುಡಿ, ಒಂದು ಸ್ವಲ್ಪ ಇಂಗು ಹಾಕಿ ಸ್ಟವ್ ಆಫ್ ಮಾಡಿಬಿಡೋಣ. ಈ ಹುರಿದಿರೋ ಮಸಾಲೆನ ಆರಕ್ಕೆ ಬಿಟ್ಬಿಡೋಣ. ಎಲ್ಲ ಫುಲ್ ಆರಿ ತಣ್ಣಗಾಗಬೇಕಿದು. ಆಮೇಲೆ ಒಂದು ಮಿಕ್ಸರ್ ಜಾರ್ ತೊಗೊಳ್ಳೋಣ. ಅದಕ್ಕೆ ನಾವು ಈ ಆರಿಸಿರೋ ಮಸಾಲೆಗಳನ್ನೆಲ್ಲ ಹುರಿದು ಆರಿಸಿರೋ ಮಸಾಲೆಗಳನ್ನು ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ತುಂಬ ನೈಸ್ ಪುಡಿ ಮಾಡಬಾರ್ದು, ತರ್ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ನೋಡಿ, ಈ ಥರ ತುಂಬ ನುಚ್ಚು ಇರಬಾರ್ದು, ಆ ಥರ ತರ್ತರಿ ಪುಡಿ ಮಾಡಿ ಪಕ್ಕ ಇಟ್ಕೊಳ್ಳೋಣ. ಇವಾಗ ಒಂದು ಪಾತ್ರೆ ತೊಗೊಳ್ಳೋಣ. ಅದಕ್ಕೆ ನಾವು ಇಟ್ಕೊಂಡಿದ್ದೀವಿ ಹುಣಸೆ ಹಣ್ಣನ್ನು ಕಿವುಚ್ಬಿಟ್ಟು ಆ ರಸನ ಸೇರಿಸೋಣ. ಒಂದು 3 ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ, ಅಂದರೆ ಒಂದು 3/4 ಲೀಟ್ರಷ್ಟು ನೀರು ಹಾಕ್ಕೊಳ್ಳೋಣ. ಇನ್ನೂ ನೀರು ಹಿಡಿಸುತ್ತೆ, ಆಮೇಲೆ ಕುದಿಯೋವಾಗ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ಬೆಲ್ಲ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ. ನಾವು ಈ ಮೊದಲೇ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ ಪುಡಿ, ಅದನ್ನು ಸಹ ಸೇರಿಸ್ಬಿಡೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಸಲ. ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ವಲ್ಲ ಒಂದು ಸ್ವಲ್ಪ, ಅದನ್ನು ಸಹ ಹಾಕ್ಕೊಳ್ಳೋಣ. ಕರಿಬೇವು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ. ಇದೆಲ್ಲ ಚೆನ್ನಾಗಿ ಕುದಿಬೇಕು. ಅವಾಗವಾಗ ಕುದಿಯತ್ತವರೆಗೂ ಒಂದು ಸ್ವಲ್ಪ ಕೈ ಆಡ್ಕೊಳ್ಬೇಕು. ಸಾಧಾರಣ ಒಂದು 2-3 ನಿಮಿಷ ಇದು ಚೆನ್ನಾಗಿ ಕುದಿಬೇಕು. ಆವಾಗ ಘಾಟ್ ವಾಸನೆ ಎಲ್ಲ ಹೋಗ್ಬಿಡತ್ತೆ, ರುಚಿ ಚೆನ್ನಾಗಾಗತ್ತೆ. ಆ ಬೇಳೆ ಎಲ್ಲ ಬೆಂದು ದಪ್ಪ ಆಗುತ್ತೆ ಹುರಿದಿರೋದು. ಇವಾಗ ನೀರು ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕಬೇಕು. ನಾನು ಇನ್ನೂ ಒಂದು 1/4 ಲೀಟ್ರ್ ನೀರಷ್ಟು ಹಾಕ್ಕೊಂಡಿದ್ದೀನಿ. ಸಾಧಾರಣ 1 ಲೀಟ್ರ್ ನೀರಿಗೆ ಈ ಮಸಾಲೆ ಪುಡಿ ಹುಣಸೆಹಣ್ಣು ಎಲ್ಲ ಕರೆಕ್ಟಾಗಿ ಸರಿಯಾಗತ್ತೆ. ನೀರಾಗಿರ್ಬೇಕು ಈ ಸಾರು. ಚೆನ್ನಾಗಿ ಕುದಿಸಿ ಸ್ಟವ್ ಆಫ್ ಮಾಡಿಬಿಡೋಣ. ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಸಣ್ಣ ಒಗ್ಗರಣೆ ಸೌಟು ಇಟ್ಕೊಳ್ಳೋಣ. ಅದಕ್ಕೆ ನಾವು ಇಟ್ಕೊಂಡಿರೋ ಈ ತುಪ್ಪನ ಹಾಕ್ಕೊಳ್ಳೋಣ. ತುಪ್ಪ ಎಲ್ಲ ಕಾದ್ಮೇಲೆ ಸಾಸಿವೆನ ಸೇರಿಸ್ಕೊಳ್ಳೋಣ. ಜೀರಿಗೆ 1 ಟೀ ಸ್ಪೂನ್ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸೋಣ. ಒಣಮೆಣಸಿನ್ಕಾಯಿ 2 ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಕರಿಬೇವು ಉಳಿಸಿಟ್ಕೊಂಡಿದ್ದನ್ನು ಸಹ ಸೇರಿಸ್ಕೊಳ್ಳೋಣ. ಹಾಗೆ ಅರಿಶಿಣ ಪುಡಿ ಮತ್ತು ಇಂಗು ಇದನ್ನು ಸಹ ಹಾಕ್ಬಿಡೋಣ. ಎಲ್ಲ ಒಂದು ಸಲ ಬೆರೆಸ್ಬಿಟ್ಟು ಇದನ್ನು ಸಾರಿಗೆ ಹಾಕ್ಕೊಳ್ಬೇಕು.
ಇವಾಗ ಈ ಒಗ್ಗರಣೆನ ಈ ಸಾರಿಗೆ ಸೇರಿಸ್ಬಿಡೋಣ. ತುಂಬಾ ಅದ್ಭುತವಾಗಿರುತ್ತೆ ಇದು ರುಚಿ. ಈ ಒಂದು ನಾನು ಆವಾಗಲೇ ಹೇಳ್ದಂಗೆ ಈ ಮಳೆಗಾಲದಲ್ಲೆಲ್ಲ ತರಕಾರಿಗಳೆಲ್ಲ ನಮ್ಗೆ ಅವೈಲಬಿಲಿಟಿ ಇಲ್ದಿರ ಇದ್ದಾಗ ಈ ಒಂದು ಹುಣಸೆ ಸಾರನ್ನು ಟ್ರೈ ಮಾಡ್ಬೋದು. ಈ ಒಂದು ಹುಣಸೆ ಸಾರು ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.